ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಮ್ಯಾಟ್ರ್ ಗೊತ್ತೈತಲ್ಲ ನಿಮ್ಗೆ, ಯೂಟ್ಯೂಬ್ ಚಾನಲ್ ಬಗ್ಗೆ. ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಯೂಟ್ಯೂಬಿಂದ ಇನ್ಕಮ್ ಹೆಂಗೆ ಮಾಡಬೇಕು ಮತ್ತು ಯೂಟ್ಯೂಬ್ ಮಾಡೋದ್ರಿಂದ ಏನು ಪ್ರಯೋಜನ ಐತಿ, ನೀವು ಯೂಟ್ಯೂಬ್ ಮಾಡೋದು ತಪ್ಪ ಸರಿನಾ, ಯೂಟ್ಯೂಬ್ ಮಾಡಬೇಕಾ ಬೇಡವಾ, ಯೂಟ್ಯೂಬಿಂದ ಲಾಭ ಎಷ್ಟಾಗುತ್ತೆ ಮತ್ತು ಪಾರ್ಟ್ ಟೈಮ್ ಮಾಡಬೇಕಾ ಫುಲ್ ಟೈಮ್ ಮಾಡಬೇಕಾ, ಇದನ್ನೆಲ್ಲ ಇವತ್ತು ಈ ವಿಡಿಯೋದಾಗ ಡಿಸ್ಕಸ್ ಮಾಡೋಣ ಬರ್ರಿ. ಎಲ್ಲರೂ ಡಿಸ್ಕಸ್ ಅನ್ನೋದಕ್ಕಿಂತ ನಿಮಗೆ ಕ್ಲಿಯರಿಟಿ ಕೊಡ್ತೀನಿ ಯೂಟ್ಯೂಬಿಂದ ನಿಮ್ಗೆ ಏನೇನು ಲಾಭ ಆಗ್ತಾವೆ ಅಂಥೇಳಿ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಯಾರು ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಲೈಕ್ ಮಾಡ್ಕೊಳ್ರಿ. ಈ ವಿಡಿಯೋಗೆ ಹೋದ ವಿಡಿಯೋಗೆ ಎರಡೂವರೆ ಸಾವಿರ ವ್ಯೂಸ್ ಬಂತು. ಈ ವಿಡಿಯೋಗೆ 1,000 ವ್ಯೂಸ್ ಬಂದರೆ ಸಾಕು, ಒಂದು 10 ಲೈಕ್ ಆದರೆ ಸಾಕು. ದಯವಿಟ್ಟು ವಿಡಿಯೋ ನೋಡೋರು ಪಟ್ ಅಂತ ಲೈಕ್ ಮಾಡ್ಕೊಳ್ರಿ. ಲೈಕ್ ಆಯಿತಾ? ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದ್ರೆ, ಫಸ್ಟ್ ಯೂಟ್ಯೂಬ್ ಚಾನಲ್ ನೀವು ಯಾಕೆ ಮಾಡಬೇಕು? ನೀವು ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆ ಒಂದು 2-3 ಕೆಲಸ ಮಾಡಬೇಕು. ನೀವು ಡೈರೆಕ್ಟಾಗಿ ಏನು ಯೂಟ್ಯೂಬಿಗೆ ಬರ್ತಿರಲ್ಲ, ಅದು ನಿಮ್ಮ ತಪ್ಪು. ಮತ್ತು ಯೂಟ್ಯೂಬ್ ಚಾನಲ್ ಮಾಡೋದೇ ತಪ್ಪು. ಏನಪ್ಪ ಇವ ಯೂಟ್ಯೂಬ್ ಬಗ್ಗೆ ಹೇಳ್ತೀನಂತ ಬಂದು ಯೂಟ್ಯೂಬ್ ಮಾಡೋದು ತಪ್ಪಂತ ಹೇಳತ್ತಾನಲ್ಲ ಅಂಥೇಳಿ ನೀವು ಅಂದ್ಕೊಂಡ್ರಿ. ಯೂಟ್ಯೂಬ್ ಚಾನಲ್ ಮಾಡೋದರಿಂದ ತಪ್ಪಲ್ಲ. ತಪ್ಪು ಯಾವಾಗ ಆಗ್ತೈತಪ್ಪ ಅಂದ್ರೆ, ನಾವು ಯೂಟ್ಯೂಬ್ ಚಾನಲ್ ಮಾಡೋದು ನಮಗೆ ಇಷ್ಟ ಇರ್ಬೇಕು ಮಾಡೋಕ್ಕೆ. ಬೇರೆದವರು ಹೇಳ್ತಾರಂತ ಮಾಡೋದಲ್ಲ, ಮತ್ತು ಬೇರೆದವ್ರಿಗೆ ಇಷ್ಟ ಇಲ್ಲ ಅಂತೇಳಿ ನಾವು ಇಷ್ಟ ಇಲ್ಲ ಅಂತ ಬಿಡೋದಲ್ಲ. ನಮ್ಮ ಮನಸ್ಸಿಗೆ ನಾ ಮಾಡ್ತೀನಿ, ನಾ ಬೆಳಿತೀನಿ, ನಾ ರೀಚ್ ಮಾಡ್ತೀನಿ, ವಿಡಿಯೋಗಳ್ನ ಹಾಕ್ತೀನಿ ಅನ್ನೋ ಧೈರ್ಯ ಇತ್ತಂದ್ರೆ ಯೂಟ್ಯೂಬ್ ಚಾನಲ್ ಮಾಡಿರಿ. ಯಾರೋ ಹೇಳಿದ್ರಂತ, ಯಾರೋ ಬೈದ್ರಂತ ವಿಡಿಯೋ ಮಾಡೋದು ಬಿಟ್ಟೆ ನಾನು, ಮತ್ತು ಹೀಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ ಅದಾವೆ. ಫಸ್ಟ್ ಡೈರೆಕ್ಟಾಗಿ ಯೂಟ್ಯೂಬ್ ಬರೋಕ್ಕೆ ಹೋಗಬೇಡ್ರಿ. ಯೂಟ್ಯೂಬ್ ಚಾನಲ್ ಡೈರೆಕ್ಟ್ ಬಂದರೆ ಏನಾಗ್ತೈತಿ, ನೀವು ಸಡನ್ನಾಗಿ ಜಲ್ದಿ ರೀಚ್ ಆಗೋದಿಲ್ಲ ಜನಕ್ಕೆ. ಯೂಟ್ಯೂಬ್ ಚಾನಲ್ಗೆ ನೀವು ರೀಚ್ ಆಗಬೇಕು ಅಂದ್ರೆ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ದಾಗ ರೀಚ್ ಆಗಬೇಕು, ಫೇಸ್ಬುಕ್ನಾಗ ರೀಚ್ ಆಗಬೇಕು. ಇವೆರಡು ರೀಚ್ ಆದ್ರೆ ಅಂತ ಇಟ್ಕೊರಿ, ಆಟೋಮೆಟಿಕ್ಕಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತೈತಿ. ಫಸ್ಟ್ ನೀವು ಏನೋ ಮಾಡೋಕೆ ಹೋಗ್ಬೇಡ್ರಿ. ಇನ್ಸ್ಟಾಗ್ರಾಮ್ಗೆ ಹೋಗ್ರಿ, ಒಂದು ಪ್ರೊಫೈಲ್ ತೆಗೀರಿ, ಡೈರೆಕ್ಟಾಗಿ ವಿಡಿಯೋ ಮಾಡಿರಿ. ಇವು ಸಾಂಗ್ ಬರ್ತಿರ್ತಾವೆ, ಟ್ರೆಂಡಿಂಗ್ ಸಾಂಗ್, ಕಾಮಿಡಿ ವಿಡಿಯೋ ಇಂಥವು ಮಾಡಿರಿ. ಭಾಳ ಬೇಡ, 1,000 ಫಾಲೋವರ್ಸ್ ಆದ್ರೆ ಸಾಕು. 1,000 ಫಾಲೋವರ್ಸ್ ಏನು ನಾವು ಒಂದು ತಿಂಗಳದಾಗ ಆಗ್ತಾವೆ. ಈಗೆಲ್ಲ ಇನ್ಸ್ಟಾಗ್ರಾಮ್ ಅಂತೂ ಫುಲ್ ಫೇಮಸ್ ಐತಿ ವೈರಲ್ ಆಗೋಕ್ಕೆ. ಇನ್ಸ್ಟಾಗ್ರಾಮ್ದಾಗ ವೈರಲ್ ಆಗೋದು ಭಾಳ ಈಸಿ ಐತಿ, ಆದರೆ ಇನ್ಸ್ಟಾಗ್ರಾಮ್ ಅಷ್ಟು ಈಸಿ ಯೂಟ್ಯೂಬ್ ಅಲ್ಲ, ಒಂದು ತಿಳ್ಕೊರಿ ನೀವು. ಅದಕ್ಕೆ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ದಾಗ ರೀಚ್ ಆಗ್ರಿ. ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತೂ ಇನ್ನೂ ಟಫ್ ಐತಿ. ಫೇಸ್ಬುಕ್ ಅಷ್ಟು ಈಸಿನೂ ಅಲ್ಲದ. ಫೇಸ್ಬುಕ್ ಒಳಗೆ ಎಕಡೆಗಾರ ವಿಡಿಯೋ ಮಾಡಿದ್ರೆ ರೀಚ್ ಆಗೋದಲ್ಲ. ಫಸ್ಟ್ ಆಫ್ ಆಲ್ ಫೇಸ್ಬುಕ್ಕಕ್ಕೆ ಕಂಟೆಂಟ್ ಬೇಕು. ಅದ್ರಾಗೂ ಯೂಟ್ಯೂಬ್ ಥರ ಕಾಪಿರೈಟ್ ಅನ್ನೋದು ಐತಿ, ಅದ್ರಾಗೂ ರೂಲ್ಸ್ ಐತಿ, ಕಮ್ಯುನಿಟಿ ಗೈಡ್ಲೈನ್ಸ್ ಐತಿ. ಅದಕ್ಕಾಗಿ ಫೇಸ್ಬುಕ್ ಒಳಗೂ ಅಷ್ಟು ಜಲ್ದಿ ರೀಚ್ ಆಗೋದಿಲ್ಲ. ಫಸ್ಟ್ ಎಲ್ಲರೂ ನೀವು ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರವರೆಗೂ ಫಸ್ಟ್ ರೀಚ್ ಆಗಬೇಕಾಗಿರೋದು ಇನ್ಸ್ಟಾಗ್ರಾಮ್ ಮಾತ್ರ. 1,000 ಫಾಲೋವರ್ಸ್ ಆಯ್ತು ಅಂತ ಇಟ್ಕೊರಿ, ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ಸಾಕಷ್ಟು ವಿಡಿಯೋ ಮಾಡಿದ್ದಾರೆ ಯೂಟ್ಯೂಬ್ ಒಳಗೆ. ಹೌ ಟು ಓಪನ್ ಇನ್ಸ್ಟಾಗ್ರಾಮ್, ಏನೋ ಹೌ ಟು ಓಪನ್ ಯೂಟ್ಯೂಬ್ ಏನೇನೋ ಹೊಡೀರಿ ನೀವು, ಆಟೋಮೆಟಿಕ್ಕಾಗಿ ಬರ್ತಾವೆ ವಿಡಿಯೋಗಳು. ವಿಡಿಯೋ ನೋಡಿರಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರಿ. ಒಂದು ಡಿ ಪಿ ಇಡ್ರಿ, ಹಿಂದೊಂದು ಬ್ಯಾನರ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಅವಾಗ ವಾಟ್ಸಪ್ ಡಿ ಪಿ ಚೇಂಜ್ ಮಾಡ್ದಂಗೆ ನಿಮ್ಮ ಯೂಟ್ಯೂಬ್ ಡಿ ಪಿನ ಯಾವತ್ತೂ ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ. ಯೂಟ್ಯೂಬ್ದಾಗಲಿ, ಇನ್ಸ್ಟಾಗ್ರಾಮ್ದಾಗಲಿ, ಫೇಸ್ಬುಕ್ ಆಗಲಿ ಯಾವುದೇ ರೀತಿ ಡಿ ಪಿ ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ. ಡಿ ಪಿ ಆಯಿತು, ಹೆಸರಾಯಿತು, ಇವು ಬಯೋ ಬೇಕಂದ್ರೆ ಚೇಂಜ್ ಮಾಡ್ಕೊಳ್ರಿ. ಬಟ್ ಹೆಸರು, ಫೋಟೋ ಮಾತ್ರ ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ. ಯಾವತ್ತೂ ಒಂದು ಸರಿ ನೀವು ಫಿಕ್ಸ್ ಆಗಿ ಇಟ್ರಪ್ಪ ಅಂದ್ರೆ ಮುಗಿದು ಹೋತ, ಖಾಯಂ ಲೈಫ್ ಟೈಮ್ ಅದೇ ಇರ್ಬೇಕು. ಬೇಕಾದ್ರೆ ನೀವು ನೋಡಿರಿ, ಈ ಮಲ್ಲು ಜಮಖಂಡಿಯವರಾಯಿತು, ಈ ಮುಕ್ಕಳಪ್ಪ ಆಯಿತು, ಶಿವಪುತ್ರ ಆಯಿತು, ನೀವು ನೋಡಿರಿ ಎಷ್ಟು ವರ್ಷದಿಂದ ಇಟ್ಟಿದ್ದು ಡಿ ಪಿ ಇನ್ನೂವರೆಗೂ ಅದೇ ಐತಿ, ಚೇಂಜ್ ಮಾಡಿಲ್ಲ.
ಯಾಕಂದ್ರೆ ಅದನ್ನು ಯಾಕೆ ಚೇಂಜ್ ಮಾಡಬಾರ್ದು ಅಂತಲೂ ಹೇಳ್ತೀನಿ ನಿಮಗೆ. ಯಾಕಪ್ಪ ಅಂದ್ರೆ ಅದು ನಿಮ್ಮದು ಇನ್ಸ್ಟಾಗ್ರಾಮ್ ಅನ್ನೋದು ಬರೀ ಇನ್ಸ್ಟಾಗ್ರಾಮ್ ಐ ಡಿ ಅಷ್ಟೇ ಅಲ್ಲ, ಅದೊಂದು ನಿಮ್ಮ ಬ್ರ್ಯಾಂಡ್. ಏನು ಹೇಳ್ರಿ, ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಬ್ರ್ಯಾಂಡ್ ನಿಮ್ಮದು. ಈಗ ನೀವು ಎಕ್ಸಾಂಪಲ್ ತೊಗೋರಿ, ಅಶೋಕ್ ಲೈಲ್ಯಾಂಡ್, ಇವು ಕಾರುಗಳ ಹೆಸರು ಅದಾವೆ ನೋಡಿ, ಗೊತ್ತಿರ್ಬೇಕು, ಟಾಟಾ, ಮಾರುತಿ ಎಕ್ಸಾಂಪಲ್ ಆಗಿ, ಎಲ್ಲ ಥರ ನಾನಾ ಥರ. ಪ್ಯಾಜೋ ಅನ್ನೋದು, ಟಮ್ಟಮ್ಮಿ, ನಾ ಗಾಡಿ ಒಳಗೆ ಗೊತ್ತಿರೋದ್ರಿಂದ ಗಾಡಿ ಒಳಗೆ ಜಾಸ್ತಿ ಹೇಳ್ತೀನಿ. ಆ ಥರ ಒಂದು ಹೆಸರು ಬ್ರ್ಯಾಂಡ್. ಈ VRL ತೊಗೋರಿ, SRS ತೊಗೋರಿ, ಈ ಥರ ಅವ್ರದ್ದೊಂದು ಬ್ರ್ಯಾಂಡ್ ಐತಿ. ಅವ್ರ ಹೆಸರು ಕಟ್ಕೊಂಡಾರ. ಈ ಸದ್ದು ಅವ್ರ ಹೆಸರು ಆಟೋಮೆಟಿಕ್ಕಾಗಿ ಏನಾರ SRS VRL ಹೆಸರು ಏನಾರ ಚೇಂಜ್ ಮಾಡಿದ್ರಂದ್ರೆ ಅವ್ರನ್ನ ಯಾರೂ ಮೂಸ್ ನೋಡಲ್ಲ. ಯಾಕಂದ್ರೆ ಅದೊಂದು ಬ್ರ್ಯಾಂಡ್ ಆಲ್ರೆಡಿ, ಈಗ ಅವ್ರದ್ದೊಂದು ಬ್ರ್ಯಾಂಡ್ ರೆಡಿ ಆಗೈತಿ. ಈಗ ಏನು ಮಾಡಿದ್ರು ಚೇಂಜ್ ಆಗೋಲ್ಲ. ಚೇಂಜ್ ಮಾಡಿದ್ರೂ ಅವ್ರ ಕಡೆ ಯಾರೂ ಮೂಸ್ ನೋಡಲ್ಲ. ಹಂಗೆ ನಿಮ್ಮೊಂದು DP, ನಿಮ್ಮೊಂದು ಹೆಸರು ಅದೊಂದು ಬ್ರ್ಯಾಂಡ್ ಇದ್ದಂಗೆ. ಅದನ್ನು ಯಾವತ್ತೂ ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಸರಿ ನಿಮ್ಮ ಬ್ರ್ಯಾಂಡ್ ವೈರಲ್ ನೀವು ರೀಚ್ ಆದ್ರಿ, ಮುಗಿದು ಹೊತ್ತು ನಿಮ್ಮನ್ನು ಎಲ್ಲಿದ್ದರೂ ಪುನಃ ಹಿಡಿತಾರೆ. ಅದಕ್ಕೆ ಇನ್ಸ್ಟಾಗ್ರಾಮ, ಫೇಸ್ಬುಕ್ಕು, ಯೂಟ್ಯೂಬ್ ಒಳಗೆ ಯಾವತ್ತೂ DPಗಳನ್ನ ಚೇಂಜ್ ಮಾಡಬೇಡ್ರಿ. ಆಮೇಲೆ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಬರಬೇಡ್ರಿ, ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿರಿ. ಆಮೇಲೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಏನು ಮಾಡಬೇಕು, ಯೂಟ್ಯೂಬ್ ಚಾನಲ್ ಲಿಂಕ್ನ ನಿಮ್ಮ ಫೇಸ್ಬುಕ್ ಬಯೋದಾಗ ಹಾಕಬೇಕು. ಮತ್ತು ಒಂದು ವಿಡಿಯೋ ಮಾಡಬೇಕು. ಏನು, ನಾನು ಇಷ್ಟು ದಿನ ಇನ್ಸ್ಟಾಗ್ರಾಮ್ ಒಳಗೆ ಮಾಡಿದ್ದೀನಿ, ಎಷ್ಟು ಜನ ಸಪೋರ್ಟ್ ಮಾಡಿದ್ದೀರಿ, ಅದೇ ರೀತಿ ಯೂಟ್ಯೂಬ್ ಒಳಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಲಿಂಕ್ ಕೊಟ್ಟು ಒಂದು ವಿಡಿಯೋ ಮಾಡಬೇಕು. ಅಲ್ಲಿ ಒಂದು 10 ಜನ, ಒಂದು 10ರಿಂದ 100, 1000 ಜನರ ನೋಡ್ತಿರ್ತಾರೆ ನಿಮ್ಮ ರೀಲ್ಸ್. ಅದರೊಳಗೆ ಒಂದು 1000 ಜನದೊಳಗೆ ಒಂದು 10 ಜನ ಸಬ್ಸ್ಕ್ರೈಬ್ ಆಗಲ್ಲ ನಿಮ್ಮ ಚಾನಲ್ಗೆ. ಹಾಕ್ತಾರೆ, ಆಟೋಮೆಟಿಕ್ಕಾಗಿ ಹಾಕ್ತಾರೆ. ಅಲ್ಲಿಂದ ಇಲ್ಲಿಗೆ ಜಂಪ್ ಆಗ್ತಾರೆ. ನಿಮ್ಮ ಆಡಿಯನ್ಸ್ ಇಲ್ಲಿ ಯೂಟ್ಯೂಬ್ ಒಳಗೂ ನೋಡ್ತಾರೆ. ಮತ್ತು ನೀವು ಯೂಟ್ಯೂಬ್ ಒಳಗೆ ನಾ ಮಾಡೀನಿ ತಪ್ಪ. ನಾನು 3ರಿಂದ 4 ವರ್ಷದಿಂದ ಯೂಟ್ಯೂಬ್ ಮಾಡ್ಕೊತ ಬಂದೀನಿ. ನಾ ಮಾಡೀನಿ ತಪ್ಪ, ನೀವು ಮಾಡಬಾರ್ದು ಅಂತ ಹೇಳತ್ತೀನಿ ನಾ. ಇವನ್ನ ಸರಿಯಾಗಿ ಮಾಡೋಂಗಿಲ್ಲ, ನಮಗೆ ಹೇಳಕ್ಕೆ ಬಂದಾನ ಅನ್ಬೇಡ್ರಿ. ಬಟ್ ಅನುಭವ ಆದಾಗಲೆಲ್ಲ ಎಲ್ಲರಿಗೂ ಗೊತ್ತಾಗೋದು. ಅದಕ್ಕಾಗಿ ನಾ ತಪ್ಪು ಮಾಡೀನಿ ಅಂತ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಏನಪ್ಪ ಅಂದ್ರೆ, ನೀವು ಯೂಟ್ಯೂಬ್ ಚಾನಲ್ ಒಳಗೆ ವಿಡಿಯೋ ಮಾಡ್ತಿದ್ರಂದ್ರೆ ಒಂದು ಕಂಟೆಂಟ್ ಇಟ್ಕೋರಿ. ವ್ಲಾಗ್ ಮಾಡ್ತಿರೋ, ಟೆಕ್ ವಿಡಿಯೋ ಮಾಡ್ತಿರೋ, ಫಿಲಮ್ಸ್ ಮಾಡ್ತಿರೋ, ಕಾಮಿಡಿ ವಿಡಿಯೋ ಮಾಡ್ತಿರೋ, ನೀವು ಇಲ್ಲ ಚಾಲೆಂಜ್ ವಿಡಿಯೋ ಮಾಡ್ತಿರೋ, ಟ್ರಾವೆಲಿಂಗ್ ವಿಡಿಯೋ ಮಾಡ್ತಿರೋ, ಮತ್ತು ಕುಕಿಂಗ್ ವಿಡಿಯೋ ಮಾಡ್ತಿರೋ, ಬೆಕ್ಕದ್ದು ಮಾಡಿರಿ. ಆದ್ರೆ ಒಂದು ಸ್ಟಾರ್ಟಿಂಗ್ ಏನು ಹಿಡ್ಕೊಂಡಿರ್ತಿರಲ್ಲ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ಕೊತ ಹೋಗ್ರಿ. ನಡುವೆ ಮಿಕ್ಸ್ ವಿಡಿಯೋಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ಆ ತಪ್ಪು ನಾ ಮಾಡಾಕತ್ತೀನಿ. ಅದ್ರ ಸಲಂದೆ ನಾ 3 ವರ್ಷದಿಂದ ಅನುಭವಿಸಾತೀನಿ. ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ, ಯೂಟ್ಯೂಬ್ ಯಾಕೆ ಮಾಡಬೇಕು? ಯೂಟ್ಯೂಬ್ ಯಾಕೆ ಮಾಡಬೇಕು? ನಿಮ್ಮ ಸಲಂದು ಮಾಡಬೇಕು, ಬೇರೆದವ್ರ ಸಲಂದು ಅಲ್ಲಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ, ಒಬ್ಬೊಬ್ರು ಫ್ಯಾಮಿಲಿ ಒಳಗೆ ಇರ್ತಾರೆ, ಏನು ಹುಚ್ಚುಚ್ರಂಗೆ ವಿಡಿಯೋ ಮಾಡ್ಕೊತ ತಿರುಗಾಡ್ತಿ ಅಂತ ಅಂತಾರೆ. ಬಟ್ ಮುಂದೆ ಒಂದು ದಿನ ನೀವು ಏನಾರು ರೀಚ್ ಆದರೆ ನಿಮ್ಗೆ ಸಲಾಮ್ ಹೊಡಿತಾರೆ. ಯೂಟ್ಯೂಬ್ ಚಾನಲ್ ನೀವು ಮಂದಿ ಕೇಳಿ ಅಂಜಿ ಯೂಟ್ಯೂಬ್ ವಿಡಿಯೋ ಮಾಡೋದು ಬಿಡೋದಲ್ಲ. ನಿಮ್ಗೆ ಇಷ್ಟ ಆಯ್ತಾ ಮಾಡಿರಿ. ಮತ್ತು ಯೂಟ್ಯೂಬ್ ಚಾನಲಿಂದ ಇನ್ಕಮ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಲಾಸ್ಟಿಗೆ ಹೇಳ್ತೇನೆ. ಇನ್ಕಮ್ ಬಗ್ಗೆ ಫಸ್ಟ್ ಪಾರ್ಟ್ ಟೈಮು ಫುಲ್ ಟೈಮ್ ಮಾಡಬೇಕು ಅಂತ ಯಾರೋ ಒಬ್ಬರು ಕೇಳಿದರು. ಈ ಯೂಟ್ಯೂಬ್ ಪಾರ್ಟ್ ಟೈಮ್ ಮಾಡ್ಬೇಕೇನು ಫುಲ್ ಟೈಮ್ ಮಾಡ್ಬೇಕಂತ. ಅದು ಪಾರ್ಟ್ ಟೈಮ್ ಫುಲ್ ಟೈಮ್ ಮಾಡೋಕ್ಕೆ ಜಾಬ್ ಅಲ್ಲ, ಅದು ಬಿಸ್ನೆಸ್. ಯೂಟ್ಯೂಬ್ ಅನ್ನೋದೊಂದು ಬಿಸ್ನೆಸ್ ಅದು, ಸೈಡ್ ಬಿಸ್ನೆಸ್ಸು ಅಲ್ಲ, ಪಾರ್ಟ್ ಟೈಮು ಅಲ್ಲದ. ಅಷ್ಟಿಲ್ಲದೆ ಯೂಟ್ಯೂಬ್ ಒಳಗೆ ಸ್ಟಾರ್ಗಳು ಈಗೆಲ್ಲ ಸೆಲೆಬ್ರಿಟಿಗಳು ಆಗಿಲ್ಲ. ಯೂಟ್ಯೂಬ್ ಅನ್ನೋದು ಒಂದು ಬಿಸ್ನೆಸ್. ನೀವು ಮಾಡ್ಕೊಂಡಂಗೆ ಇರ್ತೈತೆ ಅದು. ನೀವು ಪಾರ್ಟ್ ಟೈಮ್ ಮಾಡ್ತಿರೋ ಫುಲ್ ಟೈಮ್ ಮಾಡ್ತಿರೋ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಅದು. ಇಲ್ಲರಿ ನಾ ಕೆಲ್ಸಕ್ಕೆ ಹೋಗ್ತೀನಿ, ಪಾರ್ಟ್ ಟೈಮ್ ಬಂದು ಸಾಯಂಕಾಲ ಮಾಡ್ಬೋದು, ನೋ ಪ್ರಾಬ್ಲಮ್. ಆದರೆ ಕಂಟಿನ್ಯೂಸ್ ಆಗಿ ಡೈಲಿ ಒಂದೊಂದು ವಿಡಿಯೋ ಹಾಕ್ಬೇಕು. ನಾ ತಪ್ಪು ಮಾಡೀನಿ, ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಡೈಲಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಬೇಕು. ಡೈಲಿ ಒಂದೊಂದು ವಿಡಿಯೋ ಹಾಕಬೇಕು ಮತ್ತು ಒಂದೇ ಕಂಟೆಂಟ್ ಹಾಕಬೇಕು.
ಮತ್ತು ಅದರ ಬಗ್ಗೆ ವಿಡಿಯೋ ಮಾಡೋದಾಯಿತು. ನೀವು ವಿಡಿಯೋ ಹೆಂಗಿದ್ರು ಮಾಡ್ತೀರಿ, ನೀವು ಏನು ವಿಡಿಯೋ ಮಾಡಿದರೂ ಮಂದಿ ನೋಡ್ತಾರೆ. ನೀವು ಹುಚ್ಚರಂಗೆ ಕುಣಿದಾಡಿದ್ರು ನೋಡ್ತಾರೆ, ಹುಚ್ಚರಂಗೆ ಜಿಗಿದಾಡಿದ್ರು ನೋಡ್ತಾರೆ, ಹುಚ್ಚರಂಗೆ ಹಾಡಾಡಿದ್ರು ನೋಡ್ತಾರೆ, ನೀವು ಏನೇ ತೋರಿಸಿದ್ರು ಜನ ನೋಡ್ತಾರೆ. ಬಟ್ ವಿಡಿಯೋ ಎಡಿಟಿಂಗ್ ಮಾಡೋದು ಕಲಿಬೇಕು, ವಿಡಿಯೋ ತಮ್ಲೈನ್ ಮಾಡೋದು ಕಲಿಬೇಕು, ವಿಡಿಯೋ ಪೋಸ್ಟ್ ಮಾಡೋದು ಕಲಿಬೇಕು, ವಿಡಿಯೋ ಅಪ್ಲೋಡ್ ಮಾಡೋದು ಕಲಿಬೇಕು. ಫಸ್ಟ್ ಮೇನ್ ಇರೋದು ಅಲ್ಲೈತಿ. ವಿಡಿಯೋ ಮಾಡೋಕೆ ಎಲ್ಲರಿಗೂ ಬರ್ತೈತಿ. ಹಿಂಗೆ ಹಿಡಿತಾರೋ ಹಾಯ್ ಹಲೋ ಅಂತ ಎಲ್ಲರೂ ಹೇಳ್ತಾರೆ. ವಿಡಿಯೋ ಮಾಡೋಕೆ ಎಲ್ಲರಿಗೂ ಬರ್ತೈತಿ, ಬಟ್ ಅದ್ರ ಬಗ್ಗೆ ತಿಳ್ಕೊಬೇಕು. ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಕಲಿಬೇಕು. ತಮ್ಲೈನ್ ಮೇನ್ ಇರೋದು ತಮ್ಲೈನ್. ಈಗ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಯೂಟ್ಯೂಬ್ ತಮ್ಲೈನ್ ಹೆಂಗೆ ಮಾಡೋದು, ಯೂಟ್ಯೂಬ್ ಅಪ್ಲೋಡ್ ಹೆಂಗೆ ಮಾಡೋದು, ಎಲ್ಲರೂ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ಎಲ್ಲರೂ ಯೂಟ್ಯೂಬ್ ಅಪ್ಲೋಡ್ ಹಿಂಗೆ ಮಾಡಿರಿ, ವಿಡಿಯೋ ಹಿಂಗೆ ಅಪ್ಲೋಡ್ ಮಾಡಿರಿ, ಹಿಂಗೆ ತಮ್ಲೈನ್ ಮಾಡಿರಿ ಅಂತ ಹೇಳ್ತಾರೆ. ಬಟ್ ಅದನ್ನು ನಾನು ಸೀಕ್ರೆಟಾಗಿ ಹೇಳ್ತೀನಿ. ಯಾರೂ ಹೇಳಿರ್ಬಾರ್ದು, ಹಂಗೆ ಹೇಳ್ತೀನಿ. ಹೆಂಗಪ್ಪ ಅಂದ್ರೆ ಎ ಐಯಿಂದ ಕ್ರಿಯೇಟ್ ಮಾಡಿ ಏನೋ ತಮ್ಲೈನ್ ಮಾಡಿ, ಎ ಐಯಿಂದ ಕ್ರಿಯೇಟ್ ಮಾಡಿ ಡಿಸ್ಕ್ರಿಪ್ಷನ್ ನನಗೆ ಅನ್ನಕ್ಕೆ ಬರೋಲ್ಲ, ಡಿಸ್ಕ್ರಿಪ್ಷನ್ ಅದನ್ನು ಎ ಐ ಒಳಗೆ ಕ್ರಿಯೇಟ್ ಮಾಡೋದು ಹೇಳ್ತೀನಿ ನಾನು. ಯಾರೂ ಹೇಳಿರಲ್ಲ, ಇನ್ನೂವರೆಗೂ ಯಾರೂ ಹೇಳಿಲ್ಲ. ಎ ಐಯಿಂದ ಡಿಸ್ಕ್ರಿಪ್ಷನ್ ಕ್ರಿಯೇಟ್ ಮಾಡೋದು ಅದನ್ನು ಹೇಳ್ತೀನಿ. ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ, ಅದನ್ನು ಯಾವ ರೀತಿ ಬರಿಬೇಕು, ಎಷ್ಟು ಅಕ್ಷರಗಳಿರ್ಬೇಕು, ಎಷ್ಟು ಉದ್ದ ಬರಿಬೇಕು ಎಲ್ಲ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಮ್ಮ ಚಾನಲ್ಗೆ ಯೂಟ್ಯೂಬ್ ಚಾನಲ್ ಇದ್ದವರು, ಸಣ್ಣ ಪುಟ್ಟ ಚಾನಲ್ದವರು, ನಮ್ಮ ಸ್ನೇಹಿತರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. ಹೊಸ ವಿಡಿಯೋಗಳು ಮಾಡ್ತಾಯಿರ್ತೀನಿ. ಕಾರಣಾಂತರದಿಂದ ನಮ್ಮ ಮೇಡಮ್ ಅವರು ವಿಡಿಯೋ ಮಾಡೋಕ್ಕೆ ಬರೋಕತ್ತಿಲ್ಲ. ಅದಕ್ಕಾಗಿ ನಾನು ಒಬ್ಬನೇ ಈ ಥರ ಹುಚ್ಚರಂಗೆ ಏನೇನೋ ಮಾಡ್ಕೊಂಡು ತಿರುಗಾಡ್ಬೇಕಾಗೈತಿ. ಮತ್ತು ಚಾನಲ್ ವಿಡಿಯೋ ಮಾಡೋಕೆ ಬಿಡೋಕ್ಕೂ ಆಗೋದಿಲ್ಲ. ಅಟ್ಲೀಸ್ಟ್ ವಾರಕ್ಕೆ ಒಂದರ ವಿಡಿಯೋ ಹಾಕಬೇಕಾಗೈತಿ. ಅಂಥ ಪ್ರಸಂಗ ಬಂದೈತೆ. ಅದಕ್ಕಾಗಿ ನಾವು ಡೈಲಿ ವ್ಲಾಗು, ಡೈಲಿ ವಿಡಿಯೋ ಫಿಲಮ್ಸ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ನಾನು ಈ ಥರ ಮಾಡಬೇಕಾಗೈತಿ. ಅದಕ್ಕೆ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗುವಂಥ ವಿಡಿಯೋನ ಮಾಡ್ತೀನಿ, ಎಲ್ಲರಿಗೂ ಉಪಯೋಗ ಆಗುವಂಥ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ಎಲ್ಲ ಥರ ಎಡಿಟಿಂಗ್, ಟ್ರೆಂಡಿಂಗ್, ಇನ್ಸ್ಟಾಗ್ರಾಮ್ದಾಗ ಏನು ಟ್ರೆಂಡಿಂಗ್ ಬರ್ತೋ ಎಲ್ಲ ಥರ ವಿಡಿಯೋ ಮಾಡ್ತೀನಿ. ಈ ಸದ್ಯಕ್ಕೆ ಏನಪ್ಪ ಅಂದ್ರೆ ಇಷ್ಟೆಲ್ಲ ಮುಗೀತು. ಯೂಟ್ಯೂಬ್ ಚಾನಲ್ ಬಗ್ಗೆ ಇಷ್ಟೆಲ್ಲ ಆಯ್ತು. ನೀವು ಮಂದಿ ಮಾತು ಕೇಳಿ ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ. ಮಂದಿಗೆ ಅಂಜಿಕೆಯಿಂದ ವಿಡಿಯೋ ಮಾಡೋದು ಬಿಡಬೇಡ್ರಿ. ಲಾಭ ಇದ್ದರೂ ನಿಮಗೆ ಇರ್ತೈತಿ, ನಷ್ಟ ಇದ್ದರೂ ನಿಮಗೆ ಇರ್ತೈತಿ. ಮತ್ತು ಲಾಸ್ಟ್ ಹೇಳ್ಬೇಕಪ್ಪ ಅಂದ್ರೆ ಯೂಟ್ಯೂಬ್ ಇನ್ಕಮ್ ನೀವು ಮಾಡ್ದಂಗೆ ಐತಿ. ನಾನು ಈ ಕೆಲಸ ಮಾಡ್ತೇನೆ. ತಿಂಗಳಿಗೆ 12,000 - 15,000 ರೂಪಾಯಿ ದುಡಿತೇನೆ. 12,000 - 15,000 ರೂಪಾಯಿ ದುಡಿತೇವೆ ಅಂತ ಇಟ್ಕೋರಿ. ಆದ್ರೆ ಯೂಟ್ಯೂಬಿಂದ ಹಂಗಿಲ್ಲದ. ನಿನಗೆ 12,000 ಕೊಡ್ತೀನಿ ನಾನು, ನಿನಗೆ 15,000 ಕೊಡ್ತೀನಿ ನಾನು, ನಿನಗೆ 25,000 ಕೊಡ್ತೀನಿ ಅಂತೇಳಿ ಯೂಟ್ಯೂಬ್ ಯಾವತ್ತೂ ಹೇಳಲ್ಲ. ನೀ ಎಷ್ಟು ಎಫರ್ಟ್ ಹಾಕ್ತಿ, ಎಷ್ಟು ವಿಡಿಯೋ ಹಾಕ್ತಿ, ಎಷ್ಟು ಕಷ್ಟಪಡ್ತಿ ಅಷ್ಟು ಕೊಡ್ತೈತದ ಯೂಟ್ಯೂಬ್. ಬಿಸ್ನೆಸ್ ಅದ. ಬಿಸ್ನೆಸ್ ಅಂದ್ರೆ ಒಂದು ಬಟ್ಟೆ ಮಾರೋ ಅಂಗಡಿ ಅಂತ ಇಟ್ಕೋರಿ. ನೀವು ಒಂದು ಬಟ್ಟೆ ಮಾರಿದೆ ಅಂದ್ರೆ 100 ರೂಪಾಯಿ ಸಿಗ್ತೈತಿ. 2 ಬಟ್ಟೆ ಮಾರಿದ್ರೆ 200 ಸಿಗ್ತೈತಲ್ಲ. 3 ಬಟ್ಟೆ ಮಾರು 300 ಸಿಗ್ತೈತಿ. ಹಿಂಗೆ ಒಂದು ವಿಡಿಯೋ ಮಾಡಿದರೆ ಇಷ್ಟು, 2 ವಿಡಿಯೋ ಮಾಡಿದರೆ ಇಷ್ಟು, 3 ವಿಡಿಯೋ ಮಾಡಿದರೆ ಇಷ್ಟು, ಹಿಂಗೆ ಬರ್ತಾ ಇರ್ತೈತೆ ಅದು. ಬಟ್ ಇಷ್ಟೇ ಅಂಥೇಳಿ ಇದು ಇಲ್ಲ, ಅದಕ್ಕೆ ಲಿಮಿಟ್ ಇಲ್ಲ. ನೀ 1,00,000 ದುಡಿತೇವೆ, 2,00,000 ದುಡಿತೇವೆ ಹೇಳ್ತಾರೆ. 1,00,000 ಬರ್ತಾವೆ, 2,00,000 ಬರ್ತಾವೆ ಹೇಳ್ತಾರೆ. ಅದು ಮ್ಯಾಕ್ಸಿಮಮ್. ಮಿನಿಮಮ್ ನೋಡಿದ್ರೆ ಮಿನಿಮಮ್ ಅಂದ್ರೆ 100 ರೂಪಾಯಿನೂ ಬರ್ಬೋದು. ನಿನಗೆ ನೀವು ವಿಡಿಯೋ ಮಾಡ್ತೀಪ್ಪ 100 ರೂಪಾಯಿನೂ ಬರ್ಬೋದು. ನೀವು ವಿಡಿಯೋ ಮಾಡ್ದಂಗೆ ಇರ್ತೈತೆ ಅದು. ಡೈಲಿ ಒಂದು ವಿಡಿಯೋ ಹಾಕು, ಮತ್ತು ವೈರಲ್ ಆಗಬೇಕು, ವಿಡಿಯೋಗಳು ಓಡಬೇಕು, ಅದ್ರಾಗ ಆರ್ತಿರ್ಬೇಕು. ಹೆಂಗೆ ಮಾಡಿದ್ರು ವಿಡಿಯೋ ನೋಡ್ತಾರೆ ಅಂಥೇಳಿ ಅಂದ್ರೆ ಆ ಒಂದು ವಿಡಿಯೋ ನೋಡಿ ಕ್ಲಿಕ್ ಮಾಡಿ ಬಿಟ್ಬಿಡ್ತಾರೆ. ನೆಕ್ಸ್ಟ್ ವಿಡಿಯೋ ಇವೇನು ಬಿಡೋ ಹುಚ್ಚರಂಗೆ ಮಾಡ್ತಾನಂತ ಬಿಟ್ಬಿಡ್ತಾರೆ. ಕಂಟೆಂಟ್ ಇರ್ಬೇಕು ಅದ್ರಾಗೂ. ನೀನು ನಗಸ್ತೀಯ ನಗಸು, ಆದರೆ ನೆಕ್ಸ್ಟ್ ವಿಡಿಯೋನು ಏನೋ ಮಳೆ ಅಂತ ತಡಿಯಪ್ಪ, ನೆಕ್ಸ್ಟ್ ವಿಡಿಯೋ ನೋಡ್ಬೇಕಂತೇಳಿ ಬೇರೆ ವಿಡಿಯೋ ನೋಡ್ಬೇಕವ. ನಾವೊಂದು ಈಗ ಸಾಂಗ್ ಕೇಳ್ತಿರ್ತೀವಿ, ನಾವು ಜನಪದ ಕೇಳ್ತಿರ್ತೀವಿ ಯೂಟ್ಯೂಬ್ ಒಳಗೆ. ಈ ಸಾಂಗ್ ಭಾರಿ ಐತಡಿ, ನೆಕ್ಸ್ಟ್ ವಿಡಿಯೋ ಬೇರೆ ಹಾಡೋ ವಿಡಿಯೋ ಹೆಂಗೆ ಮಾಡಿದಾನ ಅಂತೇಳಿ ನೆಕ್ಸ್ಟ್ ವಿಡಿಯೋ ನಾವು ಕ್ಲಿಕ್ ಮಾಡಿ ನೋಡ್ತೀವಿ, ಕೇಳ್ತೀವಿ ಹಾಡ. ಇದನ್ನು ಭಾರಿ ಹಾಡಿ ಅಂತಡಿ ಅಂತ ಹೇಳ್ಕಿಸಿನಿ.
ಅದಕ್ಕೆ ಹಿಂಗೆ ಏನಾರ ಒಂದು ತಲೆ ಓಡಿಸ್ಬೇಕು. ಇವೆಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆಯದಕ್ಕೂ ಐತಿ, ಕೆಟ್ಟದಕ್ಕೂ ಐತಿ. ನಾವು ಕೆಟ್ಟದಕ್ಕೆ ಬಳಸೋದು ಬದಲಿ ಒಳ್ಳೆಯದಕ್ಕೆ ಬಳಸೋಣ, ನಮ್ಮ ಇನ್ಕಮಿಗೆ ಬಳಸೋಣ. ಕೆಟ್ಟದಕ್ಕೂ ಬಳಸ್ತಾರೆ ಸಾಕಷ್ಟು ಜನ. ಬೇರೆದವ್ರು ಮೆಸೇಜ್ ಮಾಡಿದೆ, ರೀಲ್ಸ್ ನೋಡಿದೆ, ವಿಡಿಯೋ ನೋಡಿದೆ, ಬೇರೆದವ್ರಿಗೆ ಮೆಸೇಜ್ ಮಾಡಿದೆ, ಕಾಡ್ಸಿದೆ, ನಂಬರ್ ಕೇಳಿದೆ ಮಾಡ್ತಾರೆ. ಅಂಥದಕ್ಕೆ ಬಳಸೋದು ಅದು ಕೆಟ್ಟದ್ದು. ನಾವು ಒಳ್ಳೇದಕ್ಕೆ ಬಳಸೋಣ. ಅದು ಇರೋದನ್ನು ಆಪರ್ಚುನಿಟಿ ನಮ್ಮ ಸಲಂದೇ ಇರೋದಿಲ್ಲ. ನಮಗೆ ಸ್ವಲ್ಪ ಇಂಗ್ಲೀಷ್ ಪ್ರಾಬ್ಲಮ್ ಆಗ್ತೈತಿ, ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಅದಕ್ಕೆ ಒಳ್ಳೇದಕ್ಕೆ ಬಳಸೋಣ, ಅದರಿಂದ ಲಾಭ ತೊಗೊಳ್ಳೋನು. ನಮ್ಮ ಸಲಂದೇ ಕೊಟ್ಟಾರ ಮತ್ತು ಫ್ರೀ ಐತಿ. ಯಾವುದೇ ರೀತಿ ನಾವು ಹೌದಪ್ಪ ಒಂದು ಸಲ ಮಾಡೋಕೆ ಇಷ್ಟು ರೊಕ್ಕ ಕೊಡ್ಬೇಕು. ಒಂದು ಇನ್ವೆಸ್ಟ್ಮೆಂಟ್ ನೀವು ಒಂದೇ ಸಾರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ 15,000 ಫೋನ ನಿಮ್ಮ ಬಾಯಿ ಇದ್ರೆ ಸಾಕು, ಮುಗೀತು. ನೀವೇನು ಬೇಕಾದ್ದು ಮಾಡ್ಬೋದು, ಎಷ್ಟು ಬೇಕಾದಷ್ಟು ಗಳಿಸ್ಬೋದು, ಅನ್ಲಿಮಿಟೆಡ್. ಅದಕ್ಕೆ ಇಷ್ಟೇ ಬೇಕು ಅಷ್ಟೇ ಬೇಕು. ನಂದೈತಿ 60,000 to 70,000 ಮೊಬೈಲ್ ಐತಿ. ಇಲ್ಲಿ ಹಿಂದೆ ರಿಂಗ್ ಲೈಟ್ ಐತಿ, ಮೈಕ್ ಐತಿ, ಎಲ್ಲ ಐತಿ. ಬಟ್ ಅದರಿಂದ ಪ್ರಯೋಜನ ಇಲ್ಲ. ನೀವು ಅದನ್ನೆಲ್ಲ ತೊಗೊಳ್ಳೇಬೇಕಂತನೂ ಇಲ್ಲ. ಮಾಡಿರಿ, ಏನೂ ಇಲ್ಲಾರ್ದನ ಮಾಡಿರಿ. ಸ್ಟಾರ್ಟಿಂಗ್ ಜೀರೋದಿಂದ ಮುಂದೆ ನೀವು ಬೆಳೆದಂಗೆ ರೊಕ್ಕ ಬಂದಂಗೆ ತೊಗೋರಿ. ನಾ ತಪ್ಪು ಮಾಡೀನಿ, ಎಲ್ಲ ತೊಗೊಂಡು 1 ಲಕ್ಷ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ನಾ ಇನ್ವೆಸ್ಟ್ ಮಾಡೀನಿ. ಆ ಥರ ನೀವು ತಪ್ಪು ಮಾಡಬೇಡ್ರಿ. ಓಕೆ, ಇಷ್ಟು ಮಾಡಿರಿ. ಇನ್ನೂ ಏನಾರ ಡೌಟ್ ಇದ್ರೆ ಯೂಟ್ಯೂಬ್ ಬಗ್ಗೆ, ನಾನು ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ನ ನೀವು 4,000 ವಾಚ್ ಅವರು 1,000 ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನಿಮ್ಮ ಚಾನಲ್ ನಾನು ಮಾನಿಟೈಸ್ ಮಾಡಿ ಕೊಡೋದನ್ನು ನಾನು ಟ್ರೈ ಮಾಡೋಕ್ಕೆ ಇದು ಮಾಡತ್ತೀನಿ. ಎಲ್ಲರಿಗಿಂತ ಕಡಿಮೆ ಬೆಲೆದಾಗ ಒಂದು ಚಾನ್ ಅಷ್ಟೇ ಬಂದಿರ್ಬೇಕು. ಅಂಥ ರೊಕ್ಕದಾಗ ನಾನು ನಿಮ್ಮ ಚಾನಲ್ ಮಾನಿಟೈಸ್ ಮಾಡಿಕೊಡ್ತೀನಿ. ಅಂಥ ಇದನ್ನು ನಾನು ಮಾಡ್ತೀನಿ ಮುಂದೆ. ಅವಾಗ ಅಲ್ಲಿವರೆಗೂ ನಮ್ಮ ವಿಡಿಯೋಗಳು ನೋಡ್ತೀರಿ, ನಮಗೆ ಸಪೋರ್ಟ್ ಮಾಡಿರಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ನಮ್ಮಿಂದ ನಿಮಗೆ ಲಾಭ ಆಗಿರ್ಬೇಕು, ನಿಮ್ಮಿಂದ ನಮಗೆ ಲಾಭ ಆಗಿರ್ಬೇಕು. ಅದಕ್ಕೆ ಇಷ್ಟು ಮಾಡಿರಿ. ನೆಕ್ಸ್ಟ್ ಏನೇ ಡೌಟ್ ಇದ್ದರೂ ಕಮೆಂಟ್ ಒಳಗೆ ಕಮೆಂಟ್ ಹಾಕಿರಿ. ಮತ್ತು ಅಷ್ಟು ಮೀರಿನ ಕಮೆಂಟ್ ರಿಪ್ಲೈ ಮಾಡಲಿಲ್ಲಪ್ಪ ಅಂದ್ರೆ ಡೈರೆಕ್ಟಾಗಿ ಬಯೋದಾಗ ಹೋಗ್ರಿ, ಇನ್ಸ್ಟಾಗ್ರಾಮ್ ID ಐತಿ, ಮೆಸೇಜ್ ಮಾಡಿರಿ, ರಿಪ್ಲೈ ಮಾಡ್ತೇನೆ. 5 to 10 ನಿಮಿಷನೇ ರಿಪ್ಲೈ ಬರ್ತೈತೆ. ಬೇಕಾದಂಥವ್ರು ಮೆಸೇಜ್ ಮಾಡಿರಿ. ಏನೇ ಡೌಟ್ ಇದ್ದರೂ ಕೇಳಿರಿ. ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡೋದು, ತಮ್ಲೈನ್ ಹೆಂಗೆ ಮಾಡೋದು, ವಿಡಿಯೋ ಹೆಂಗೆ ಮಾಡೋದು, ಅಪ್ಲೋಡ್ ಹೆಂಗೆ ಮಾಡೋದು, ಏನೇ ಡೌಟ್ ಇದ್ದರೂ ನನಗೆ ಕೇಳಿರಿ, ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ಸ್ವಲ್ಪರ ಯಾರಿಗಾರ ಇಷ್ಟ ಆಗಿದ್ದರೆ ಯೂಟ್ಯೂಬ್ ಚಾನಲ್ ಇದ್ದವ್ರಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿರಿ. ಆಗ ಕೊಟ್ಟಿಲ್ಲ ಅಂದರೆ ಈಗ ಕೊಡ್ರಿ. ಮತ್ತು ಯೂಟ್ಯೂಬ್ ಚಾನಲ್ದವ್ರಿಗೆ ಲಾಭ ಏನೋ ಹೆಲ್ಪ್ ಆಗಲಿ, ಈ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ನೆಕ್ಸ್ಟ್ ವಿಡಿಯೋ ಹೊಸ ವಿಡಿಯೋ ತರೋನು. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗುಣ್ರಿ. ಅಲ್ಲಿವರೆಗೂ ಟಾಟಾ, ಬಾಯ್. ಧನ್ಯವಾದಗಳು.